ಹಾಯ್ ನಮಸ್ತೆ ಎಲ್ಲರಿಗೂ. ನಮಸ್ತೆ. ಎಸ್ ವಿ ಆರ್ ಬಟ್ ಚಾನಲ್ಗೆ ಸ್ವಾಗತ. ಇವಾಗ ನಾನು ಇವತ್ತು ಅಡುಗೆ ರೆಸಿಪಿ ಮಾಡ್ತಾಯಿಲ್ಲ ಯಾಕಂದರೆ ಇಲ್ಲಿ ನೋಡಿ ಅಷ್ಟು ಬಟ್ಟೆ ಇವತ್ತು ಬಂದಿದೆ. ಇದೆಲ್ಲ ಹುಬ್ಳಿಯಿಂದ ಪಾರ್ಸೆಲ್ ತರಿಸ್ತೀನಿ ನಾನು. ನನ್ನದೊಂದು ಪುಟ್ಟ ಶಾಪ್ ಇದೆ, ತುಂಬ ದೊಡ್ಡ ಶಾಪ್ ಏನಲ್ಲ, ಪುಟ್ಟದಾಗಿ. ಬಟ್ಟೆ ನೋಡಿದ್ರೆ ನಿಮಗೆ ಅಂದಾಜು ಆಗ್ಬೋದು ಎಷ್ಟು ಸಣ್ಣಕ್ಕಂತ. ಇದೇ ಥರ, ಯಾಕಂದರೆ ಇಲ್ಲಿ ನಮ್ಮ ಹಳ್ಳೀಲಿ ಮನೆಗಳೆಲ್ಲ ತುಂಬ ಕಮ್ಮಿ, ಜಾಸ್ತಿ ಇಲ್ಲ. ಒಂದು 50 ಮನೆಗಳಿದ್ದಾವೆ ಅಷ್ಟೇ. ನಮ್ಮದು ಸಾಗರದ ಹತ್ರ ಒಂದು ಹಳ್ಳಿ. ಅದಕ್ಕಾಗಿ ನಾವು ಇಲ್ಲಿ ಜನರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಪುಟ್ಟದಾಗಿ ಹೋಮ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಯಾವ್ಯಾವ ಥರ ಬಟ್ಟೆ ಬಂದಿದೆ ಅಂತ ನಿಮ್ಗೊಂದು ಸರಿ ತೋರಿಸ್ಬಿಡ್ತೀನಿ. ಇವತ್ತು ನಾನು ಅದೇ ಕೆಲಸನೇ ಮಾಡ್ತಾಯಿದ್ದೆ. ನಿಮ್ಗೊಂದು ಸರಿ ತೋರಿಸ್ಬಿಡೋಣ ಅಂತ ಹೇಗೂ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ನಲ್ಲ, ಪ್ಯಾಕ್ ಮಾಡೋದು, ರೇಟಿಂಗ್ ಮಾಡೋದೆಲ್ಲ ಇರುತ್ತೆ, ಮಾಡ್ತಾಯಿರ್ತೀನಿ. ನಿಮ್ಗೆ ತೋರಿಸ್ಬಿಟ್ರಾತು ಅಂತ ವಿಡಿಯೋ ಮಾಡಿದ್ದೀನಿ. ಅಡುಗೆ ಮಾಡೋದೊಂದೇ ಏನಪ್ಪ ಇವರು ಬರೀ ಅಡುಗೆ ಮಾಡೋದು ತಿನ್ನೋದು ಇದರಲ್ಲೇ ಇರ್ತಾರೆ ಅನ್ಕೋಬೇಡಿ. ಅಡುಗೆ ಮಾಡೋದು ಬಿಟ್ಟು ಯೂಟ್ಯೂಬ್ ಚಾನಲ್ ಬಿಟ್ಟು ಬೇರೆ ಕೆಲಸನೂ ಇರುತ್ತೆ, ಬೇರೆ ಪ್ರಪಂಚನೂ ಇದೆ ನಮಗೆ. ನೋಡಿ ಈ ಥರ ಟಾಪ್ಸ್ ಇರುತ್ತೆ ನಮ್ಮಲ್ಲಿ. ಇದೆಲ್ಲ 150 ಟಾಪ್ಸು. ಇದೆಲ್ಲ ಅಂಬ್ರೆಲಾ ಟಾಪು, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ಜಾಸ್ತಿ ರೇಟ್ ಏನಿರಲ್ಲ. ನೋಡಿ ಪೆಟಿಕೋಟ್ಸಿದು ನೋಡಿ, ಪೆಟಿಕೋಟ್ಸ್ ಡಿಸೈನ್ ನೋಡಿ, ಇದು ಒಳ್ಳೆ ಕ್ವಾಲಿಟಿ ಪೆಟಿಕೋಟು, ತುಂಬ ಚೆನ್ನಾಗಿದೆ. ಫ್ರಿಲ್ಲು ಕೂಡ ತುಂಬ ಚೆನ್ನಾಗಿದೆ. ಈ ಥರ ಬರೀ ನಾವು ಟಾಪ್ಸು ಲೆಗ್ಗಿನ್ಸು ಅಷ್ಟೇ ತರಿಸೋದಲ್ಲ, ಪೆಟಿಕೋಟು ತರಿಸ್ತೀವಿ, ನೈಟಿ ತರಿಸ್ತೀನಿ, ರೆಡಿಮೇಡ್ ಬ್ಲೌಸ್ ಇದೆ ನೋಡಿ ಈ ಥರ. ಇದು ರೆಡಿಮೇಡ್ ಬ್ಲೌಸು ತುಂಬಾ ಹೆಲ್ಪ್ ಆಗುತ್ತೆ, ತುಂಬ ಬಾಳಿಕೆ ಬರುತ್ತೆ ಕೂಡ, ಬೇಗ ಹಾಳಾಗೋದಿಲ್ಲ. ನೋಡಿ ಈ ಥರ ಇರುತ್ತೆ. ರೆಡಿಮೇಡ್ ಬ್ಲೌಸಲ್ಲಿ ನೋಡಿ ಎಷ್ಟು ವೆರೈಟಿ ಇದೆ. ಇದೆಲ್ಲ ಮಾಲೆಲ್ಲ ಹುಬ್ಳಿಯಿಂದನೇ ಬರುತ್ತೆ ನನಗೆ. ಹುಬ್ಳಿನಲ್ಲಿ ಗಾರ್ಮೆಂಟ್ಸ್ ಇದ್ದಾವೆ, ಗಾರ್ಮೆಂಟ್ಸಿಂದ ನಂಗೆ ಕಳಿಸ್ಕೊಡ್ತಾರೆ. ನಾನು ಈಗ ಸುಮಾರು 3 ವರ್ಷದಿಂದ ಗಾರ್ಮೆಂಟ್ಸಲ್ಲೇ ತರಿಸ್ತೀನಿ. ನೋಡಿ ಈ ಥರ ತುಂಬ ಕಂಫರ್ಟೇಬಲ್ ಆಗುತ್ತೆ. ಈ ಬ್ಲೌಸ್ ಮಾತ್ರ ಯೂಸ್ ಮಾಡೋರಿಗೆಲ್ಲ ತುಂಬ ಕಂಫರ್ಟೇಬಲ್ ಆಗುತ್ತೆ. ಒಂದು ಸರಿ ಇದೆಲ್ಲ ಈ ಥರ ಯೂಸ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೂ. ಮಕ್ಕಳ ಬಟ್ಟೆನೂ ತರಿಸ್ತೀನಿ. ಈ ಥರ ಟೀ ಶರ್ಟ್ಸು, ಈ ಥರ. ಇಲ್ಲಿ ಪೇಟೆ ಎಲ್ಲ ನಮಗೆ ತುಂಬ ದೂರ, ಯಾವುದಕ್ಕಾದ್ರೂ ನಾವು ಪೇಟೆಗೆ ಹೋಗಬೇಕು, 3-4 ಕಿಲೋಮೀಟರ್ ದೂರ. ಅದಕ್ಕಾಗಿ ಪುಟ್ಟದಾಗಿ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದೀನಿ, ಹೋಮ್ ಬಿಸ್ನೆಸ್ಸು. ಇದರಲ್ಲಿ ಜಾಸ್ತಿ ಏನು ನಮಗೆ ಬೆನಿಫಿಟ್ ಇಲ್ಲ, ತುಂಬ ಕಡಿಮೆನೇ. ಇಲ್ಲಿ ಊರಿನ ಜನ, ನಮ್ಮ ಊರಿನ ಜನ, ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಯಾವುದೇ ಲಾಭ ಇಲ್ಲದೆ ಮಾಡ್ತಾಯಿದ್ದೀನಿ. ಇದೆಲ್ಲ ಪೆಟಿಕೋಟ್ ನೋಡಿ, ಆವಾಗಲೇ ನೋಡಿದ್ರಲ್ಲ ಲಂಗ, ಅದು ಬೇರೆ ವೆರೈಟಿ, ಇದು ಬೇರೆ ವೆರೈಟಿ. ಇದು ಚಿಕ್ಕ ಫ್ರಿಲ್ಲು ನೋಡಿ, ಕಾಣುತ್ತಾ? ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟೇಬಲು. 8 ಪೀಸಿನ ಲಂಗ, ರೀಸನಬಲ್ ರೇಟಿಗೆ ಸಿಗುತ್ತೆ ನಮಗೆಲ್ಲ. ಇನ್ನು ಇದು ಬಂದ್ಬಿಟ್ಟು ಚೈನ್ ಲೆಗ್ಗಿನ್ಸು ಅಂತ ಹೇಳಿ, 4 ವೇ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನು ಇನ್ನರ್ ವೇರ್ಸ್ ಎಲ್ಲ ನಮಗೆ ಇಸಾ ಕಂಪ್ನಿ ಇನ್ನರ್ ವೇರ್ಸೇ ತರಿಸ್ತೀವಿ ನೋಡಿ. ಯಾಕಂತಂದರೆ ಗಾರ್ಮೆಂಟ್ಸ್ನವರು ಇದನ್ನೇ ನಮಗೆ ಅಡ್ವೈಸ್ ಮಾಡಿದ್ದು, ತುಂಬ ಚೆನ್ನಾಗಿರುತ್ತೆ, ಇದನ್ನೇ ತಗೊಳ್ಳಿ ನೀವು ಅಂತ. ಅದಕ್ಕಾಗಿ ನಾವು ಇದನ್ನೇ ಬಳಸ್ತೀವಿ. ತುಂಬ ಅಂದರೆ ತುಂಬ ಜನ ತಗೊಂಡು ಹೋಗ್ತಾರೆ ಈ ಕಂಪ್ನಿ ಪ್ಯಾಂಟೀಸ್ನೆಲ್ಲ. ತುಂಬ ಚೆನ್ನಾಗೂ ಆಗುತ್ತೆ, ಕಂಫರ್ಟೇಬಲ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ನೋಡಿ, ಇದು ತುಂಬ ಒಳ್ಳೆ ಬಟ್ಟೆ, ಕಾಟನ್ ಬಟ್ಟೆ, ತುಂಬ ಚೆನ್ನಾಗಿರುತ್ತೆ. ಖುಷಿ ಅಂತ ಹೇಳ್ಬಿಟ್ಟು ಇದು ತುಂಬ ಕಾಸ್ಟ್ಲಿ ಬಟ್ಟೆ. ಇದು ನಮಗೆ ಒಳ್ಳೆ ರೀಸನಬಲ್ ರೇಟಿಗೆ ಕೊಡ್ತಾರೆ. ಪರ್ಚೇಸ್ ಮಾಡೋರಿಗೂ ಕೈ ಗೆಟಕೋ ರೇಟಲ್ಲೇ ಇರುತ್ತೆ. ಇದು ನಮಗೆ 250 ಹಂಗೆ ಬೀಳ್ತದೆ. ನಾವು 265-70 ಹಂಗೆ ಕೊಡ್ಬೋದು ಅಷ್ಟೇ, ಜಾಸ್ತಿ ರೇಟ್ ತಗೊಳಕ್ಕಾಗೋದಿಲ್ಲ ಎಲ್ಲ ನಮ್ಮವರೆಲ್ಲ ಜನ. ಅದಕ್ಕಾಗಿ ಖುಷಿ ಕಂಪ್ನಿ ಟಾಪು, ಇದು ಒಂದೇ ಥರ ಅಲ್ಲ, ಈ ಥರದ್ದು ಇದೆ. ಇದರಲ್ಲಿ 6 ಪೀಸ್ ಬರುತ್ತೆ.
XL, XXL, ಸ್ಮಾಲು, ಲಾರ್ಜ್ ಅಂತ ಹೇಳಿಬಿಟ್ಟು ಅಷ್ಟೂ ಪ್ಯಾಕೇ ತೊಗೋಬೇಕಾಗ್ತದೆ, ಇಡೀ ಸೆಟ್ಟೇ ತೊಗೋಬೇಕಾಗ್ತದೆ. ನಾವು ಒಂದೊಂದೇ ಪೀಸ್ ಕೊಡೋದಿಲ್ಲ ನಮಗೆ, ಹೋಲ್ಸೇಲ್ ಆಗಿರೋದಕ್ಕಾಗಿ. ಇನ್ನು ಇದು ನೋಡಿ ಎಲಿಫೆಂಟ್ ಪ್ಲಾಜೋ, ತುಂಬ ರೀಸನೇಬಲ್ ರೇಟಲ್ಲಿದೆ, ನಮಗೆ ಚೆನ್ನಾಗಿರುತ್ತೆ, ಪರ್ಚೇಸ್ ಮಾಡೋರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ. ಇನ್ನು ಬಂದ್ಬಿಟ್ಟು ನೆಕ್ಸ್ಟ್ ನೈಟಿ ನೋಡಿ. ನೈಟಿಲೂ ಅಷ್ಟೇ ತುಂಬ ವೆರೈಟಿ ಹಾಕಿದ್ದಾರೆ ಈ ಸರ್ತಿ. ಈ ಥರದ್ರಲ್ಲೇ ಕಲರ್ಸ್ ಸ್ವಲ್ಪ ಬೇರೆ ಬೇರೆ ಕಲರ್ಸ್ ಇದೆ. ಈ ಥರ ಒಂದು ಸರ್ತಿ ಬಟ್ಟೆ ಹಾಕಿಸಿದ್ರೆ ಸುಮಾರು ಒಂದು 20,000 ಬಟ್ಟೆ ಹಾಕಿಸ್ತೀವಿ. ಇದು ನೋಡಿ ವಿತೌಟ್ ಲೇಸು, ಇದು ಲೇಸ್ ಇತ್ತು, ಇಲ್ಲಿ ನೋಡಿ ಲೇಸ್ ಕಾಣ್ತಾ ಇತ್ತು, ಇದಕ್ಕೆ ಲೇಸ್ ಇಲ್ಲ, ಫುಲ್ ಪ್ಲೇನ್ ಇದು ನೋಡಿ. ಈ ಥರ ಕಾಣುತ್ತಾ? ತುಂಬ ಒಳ್ಳೆ ಕ್ವಾಲಿಟಿದೆ ಕಳಿಸ್ತಾರೆ. ಅದಕ್ಕಾಗಿ ನಾನು ಅಲ್ಲೇ ಹುಬ್ಳಿಲೇ ತರಿಸೋದು ಜಾಸ್ತಿ. ಅಕಸ್ಮಾತ್ ನಿಮ್ಗೆ ಯಾರಿಗಾರು ಮನೇಲಿ ಬಟ್ಟೆ ಬೇಕು, ನೀವು ಯಾರು ಹೋಮ್ ಬಿಸ್ನೆಸ್ ಮಾಡೋರಿದ್ದರೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ಎಲ್ಲ ಹಾಕಿರಿ, ನಾನು ನಿಮಗೆ ಅಡ್ರೆಸ್ ಕಳಿಸ್ತೀನಿ. ಇನ್ನು ಇದು ನೋಡಿ ಸೆಮಿ ಪ್ಲಾಜೋ ಪ್ಯಾಂಟು, ಫ್ರಿಲ್ ಜಾಸ್ತಿ ಇರಲ್ಲ, ಸ್ವಲ್ಪನೇ ಫ್ರಿಲ್ ಇರುತ್ತೆ. ಇದು ಅಷ್ಟೇ ನಮಗೆ ಪ್ರೈಸು ಒಂದು ಪೀಸಿಗೆ ಇಂತಿಷ್ಟು ಅನ್ನಂಗಿರುತ್ತೆ. ನಾವು ಇದನ್ನು ಬಂಡಲ್ ಗಂಟಲೆ ತೊಗೋಬೇಕಾಗುತ್ತೆ. ಒಂದು ಬಂಡಲಲ್ಲಿ 10 ಪೀಸು, 15, 20, 30 ಪೀಸ್ ಎಲ್ಲ ಇರುತ್ತೆ. ನಾವು ಇದೇ ಥರ ಇದನ್ನ ಪರ್ಚೇಸ್ ಮಾಡೋಕ್ಕಾಗುತ್ತೆ ಹೋಲ್ಸೇಲಲ್ಲೇ. ಇದರಲ್ಲಿ ಸುಮಾರು ವೆರೈಟಿ ಕಲರ್ ಕೊಟ್ಟಿದ್ದಾರೆ. ನಾನೆಲ್ಲ ವಿಡಿಯೋ ಕಾಲಲ್ಲೇ ಪರ್ಚೇಸ್ ಮಾಡೋದು ನೋಡಿ. ಇದರಲ್ಲಿ ಪ್ಲೇನ್ ಬರುತ್ತೆ, ಡಿಸೈನ್ ಬರುತ್ತೆ, ನಾವು ಯಾವ್ದು ಹೇಳ್ತೀವಿ ಅದನ್ನ ಹಾಕ್ತಾರೆ. ಆದರೆ ಒಂದೆರಡು ತೊಗೊಳಕ್ಕೆ ಬರೋದಿಲ್ಲ, 30-40 ಪೀಸು ತೊಗೋಬೇಕು. ಈ ಥರನೇ ಇದು ಫುಲ್ ಅದರದೆಯ ಅಷ್ಟು ಪ್ಲಾಜಾ ಸೆಟ್ಟೇ ಇದು ನೋಡಿ. ಈ ಥರ ಇರುತ್ತೆ. ಇವತ್ತು ಇದೇ ಸೆಟ್ಟಿಂಗು ರೇಟಿಂಗು ಇದೇ ಆಗುತ್ತೆ ಕೆಲಸ, ಅದಕ್ಕಾಗಿ ಅಡುಗೆ ರೆಸಿಪಿ ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಮತ್ತು ಬೇರೆ ಹೇಳಬೇಕು ಅಂದರೆ ವೇಲ್ಸ್ ಶಾಲೆಲ್ಲ ಸಿಗುತ್ತೆ ನೋಡಿ. ಶಾಲೆಲ್ಲ ಅಂಗಡೀಲಿ ತುಂಬ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತಾರೆ. 150ಗೆ ಒಂದು ಶಾಲೆಲ್ಲ ಸೇಲ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ನಾವು ಅಷ್ಟು ಕಾಸ್ಟ್ಲಿ ಎಲ್ಲ ಕೊಡೋಕ್ಕೆ ಬರೋದಿಲ್ಲ. ನಮ್ಮಲ್ಲೆಲ್ಲ ಬರೋರೆಲ್ಲ ಬಡವರೇ ಬರ್ತಾರೆ, ಯಾರೂ ಶ್ರೀಮಂತರು ಬರೋಲ್ಲ. ನಾವು ಹೋಮ್ ಬಿಸ್ನೆಸ್ ಮಾಡೋದಕ್ಕಾಗಿ ಮನೇಲೇ ಬಿಸ್ನೆಸ್ ಮಾಡೋದು ನಾನು. ಅದಕ್ಕಾಗಿ ನಾವು ಕಡಿಮೆ ಬೆಲೆಗೆ ಮಾರ್ತೀನಿ. ನನಗೆ ಇದರಲ್ಲಿ ಹೆಚ್ಚಿನ ಆದಾಯ ಉಳಿಸ್ಕೋಬೇಕಂತೇನಿಲ್ಲ. ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ. ಅಂಗಡಿಲಿ ತೊಗೊಳಕ್ಕೋದ್ರೆ ಇದನ್ನೇ 150 ಮಾರ್ತಾರೆ, ನಾವು 150ಗೆಲ್ಲ ಕೊಡೋದಿಲ್ಲ. ಇದೆಲ್ಲ 100 ರುಪೀಸ್ಗೆಲ್ಲ ಸೇಲ್ ಮಾಡ್ತೀವಿ ನೋಡಿ. ತುಂಬ ಚೆನ್ನಾಗಿದೆ ಶಾಲು, ಸಾಫ್ಟಾಗಿ. ಅಡುಗೆ ರೆಸಿಪಿ ಮಾಡೋದಿಲ್ಲ, ಅದಕ್ಕಾಗಿ ಬಟ್ಟೆ ಎಲ್ಲ ಓದ್ ಬಂದಿದ್ದನ್ನೆಲ್ಲ ರೇಟಿಂಗ್ ಮಾಡಿಕೊಂಡು ಸೆಟ್ ಮಾಡ್ಕೊತಾ ಇದ್ದೀನಿ. ನಾನು ನೋಡಬೇಕಾಗಿತ್ತು ಬಟ್ಟೆ ಏನೇನು ಬಂದಿದೆ ಅಂತ, ನಾನು ನೋಡಿರಲಿಲ್ಲ. ನಾನು ನೋಡೋದ್ರ ಜೊತೆಗೆ ನಿಮಗೂ ತೋರಿಸಿದ್ದೀನಿ. ನಿಮಗೆಲ್ಲ ಇದು ಇಷ್ಟ ಆಯ್ತು ಅನ್ಕೊತೀನಿ. ಹೋಮ್ ಬಿಸ್ನೆಸ್ಸು ನೀವು ಯಾರು ಮಾಡ್ಬೋದು, ಯಾರು ಮಾಡೋದಾದರೆ ಹೇಳಿ. ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನಾನು ನಂಬರ್ ಬೇಕಾದ್ರೆ ಕಳಿಸ್ತೀನಿ, ಅಡ್ರೆಸ್ ಕಳಿಸ್ತೀನಿ. ಗಾರ್ಮೆಂಟ್ಸಿಂದು ತಗೊಳ್ಳಿ, ಕಡಿಮೆ ರೇಟಿಗೆ ಕೊಡ್ತಾರೆ. ನೀವು ವ್ಯಾಪಾರ ಮಾಡ್ಕೊಳ್ಳಿ. ಹೋಮ್ ಬಿಸ್ನೆಸ್ ಮಾಡೋರು ತುಂಬ ಅಂದರೆ ನಿಮ್ಮ ಏರಿಯಾಗೆ ತಕ್ಕಂಗೆ ನೀವು ಕಾಸ್ಟ್ಲಿನಾದ್ರು ಮಾರ್ಕೋಬೋದು, ಕಡಿಮೆ ರೇಟಿಗಾದ್ರೂ ಮಾರ್ಕೋಬೋದು. ನಿಮ್ಮ ಅನುಕೂಲ ಯಾವ ರೀತಿ ಸೇಲ್ ಮಾಡ್ತೀರಿ ಅಂತ. ನನಗೆ ಇದರಲ್ಲೇನು ಅಷ್ಟು ಲಾಭ ಬೇಡ, ನಾನು ಅದಕ್ಕಾಗಿ ತರೋದು ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಷ್ಟಾದರೆ ಸಾಕು ಹೇಳಿ ತಂದಿದ್ದ ರೇಟಿಗೆ ಕೊಟ್ಬಿಡ್ತೀನಿ. ಯಾಕಂದ್ರೆ ನಮ್ಮೂರಲ್ಲೆಲ್ಲ ಬಡವರೇ ಇರೋದು. ಆಮೇಲೆ ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು. ಇದರಲ್ಲಿ ಎಲ್ಲ ಬಟ್ಟೆ ಸೇಲ್ ಆಗಿಬಿಡುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಕೆಲವೊಂದು ಸ್ಟಾಕ್ ಮಾಲ್ ಉಳ್ಕೊತದೆ. ಕೆಲವೊಂದು ಸ್ಟಾಕ್ ಮಾಲ್ ಉಳ್ಕೊಂಡಿದ್ದನ್ನು ನಾನು ಅಲ್ಲೇ ನಮ್ಮೂರ ಹತ್ರ ಅನಾಥಾಶ್ರಮ ಇದೆ, ಅನಾಥಾಶ್ರಮಕ್ಕೆ ಕೊಟ್ಟು ಬಂದುಬಿಡ್ತೀವಿ. ಎಷ್ಟು ಉಳಿತು ಅಷ್ಟು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಇನ್ನೊಂದು ವಿಷಯ ಹೇಳಲೇಬೇಕು, 100 ಸಬ್ಸ್ಕ್ರೈಬರ್ ಇದ್ದರು ಇವತ್ತು 400ವರೆಗೂ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಎಷ್ಟೆಲ್ಲ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ. ಆಮೇಲೆ ಎಷ್ಟೆಲ್ಲ ಸಬ್ಸ್ಕ್ರೈಬರ್ ಆಗಿರೋರು ಎಲ್ಲರಿಗೂ ಧನ್ಯವಾದಗಳು. ಮುಂದೆ ಸಬ್ಸ್ಕ್ರೈಬ್ ಆಗೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೀತಿಯ ಕಮೆಂಟ್ ಮಾಡಿ, ನಿಮ್ಮ ಪ್ರೀತಿನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ನಾಳೆ ಯಾವುದಾದ್ರು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.